ವ್ಲಾಗ್ ನಾನು ಬೆಳಗ್ಗೆ ತಿಂಡಿಯಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಚಟ್ನಿ ಹಾಗೂ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಒಂದು ಹೊಸದಾಗಿ ತಿಂಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಟ್ರೈ ಮಾಡಿ ನೋಡಿ. ಇದ್ರ ಹೆಸರು ಉಸುರುಬಾಯಿ ಕಡುಬು ಅಂತ. ಇದನ್ನು ಸ್ಟೀಮ್ ಮಾಡಿ ಫಸ್ಟ್ ಚಪಾತಿ ಮಾಡಿಕೊಂಡು ಅದನ್ನು ಸ್ಟೀಮ್ ಮಾಡಿ ಅದನ್ನು ಚಟ್ನಿ ಜೊತೆಗೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಎಣ್ಣೆಯಲ್ಲೇ ಉಜ್ಜಬೇಕು. ಎಣ್ಣೆಯಲ್ಲಿ ಉಜ್ಜಿದ್ರೆ ಚೆನ್ನಾಗಿ ಬರುತ್ತೆ. ಹಸಿಟ್ಟು ಹಾಕೊಂಡು ಉಜ್ಜಿದ್ರೆ ಅದೊಂಥರ ಹಸಿಟ್ಟು ಥರ ಇರುತ್ತೆ. ಸೊ ಆದಷ್ಟು ಎಣ್ಣೆಯಲ್ಲೇ ಉಜ್ಜಿ ಆಮೇಲೆ ಫೋಲ್ಡ್ ಮಾಡಿ ಉಜ್ಜಕ್ಕೆ ಹೋಗ್ಬೇಡಿ. ಜಸ್ಟ್ ಸಿಂಗಲ್ ಪದರನೇ ಇರಬೇಕು. ಎರಡು ಕಡೆನೂ ನಾವು ಅದನ್ನು ಸ್ಟೀಮ್ ಮಾಡಿಕೊಂಡ್ರೆ ಹವೆಯಲ್ಲಿ ಬೇಯಿಸ್ಕೊಂಡ್ರೆ ಆಗುತ್ತೆ. ನೀವು ಇದನ್ನು ಇಡ್ಲಿ ತಪ್ಪಲೆಯಲ್ಲಿ ಕೂಡ ಇಟ್ಕೊಬೋದು. ಇಡ್ಲಿ ತಪ್ಪಲೆಯಲ್ಲಿ ಸ್ವಲ್ಪ ಕೆಳಗಡೆ ನೀರು ಹಾಕ್ಕೊಂಡು ಅದು ಸ್ಟ್ಯಾಂಡ್ ಮೇಲೂ ಕೂಡ ಹಾಕ್ಬೋದು. ಬಟ್ ನನಗೆ ಇದು ಈಸಿ ಅನಿಸ್ತು. ಇದನ್ನು ಡಯಟ್ ಮಾಡೋರಿಗೆ ತುಂಬ ಒಳ್ಳೆ ಒಂದು ತಿಂಡಿ ಅಂತ ಹೇಳ್ಬೋದು. ಅಕಸ್ಮಾತ್ ನೀವು ಏನಾದರೂ ಡಯಟ್ ಮಾಡ್ತಾ ಇದ್ದೀರಾ ಅಂದರೆ ನಾನು ಡೈಲಿ ಬಳಸುವಂಥ ಎಣ್ಣೆನೇ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಆಲಿವ್ ಆಯಿಲ್ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಲಟ್ಟಿಸ್ಕೊಂಡು ಚಪಾತಿ ಥರನೇ ಲಟ್ಟಿಸ್ಕೊಂಡು ಈ ಥರ ಬೇಯಿಸ್ಕೊಂಡು ಇದನ್ನು ತುಪ್ಪ ಜೊತೆಗೆ ತಿನ್ನಬೇಕು. ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ. ಸೊ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿನ್ಬೋದು. ಚಟ್ನಿ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ಸೊ ತುಪ್ಪ ಹಾಗೂ ಚಟ್ನಿ ಹಾಕೊಂಡು ನೀವು ತಿನ್ಬೋದು. ಹಾಗೂ ಬೇಗ ಕೂಡ ಆಗುತ್ತೆ. ತುಂಬ ಬೇಗ ಆಗುವಂತಹ ಒಂದು ತಿಂಡಿ ಇದು. ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಹಾಗೆ ಹೇಗಿತ್ತು ಅಂತ ಹೇಳಿ ನಮ್ಮ ಕಮೆಂಟ್ಸ್ ನನಗೆ ಖಂಡಿತವಾಗ್ಲೂ ತಿಳಿಸಿ. ನಿಮಗೆ ಟೇಸ್ಟ್ ಮಾಡಿ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ನ ಒತ್ತನ್ನು ಮರಿಬೇಡಿ. ಡಯಾಬಿಟೀಸ್ ಇರೋರು ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು. ಏನಂದ್ರೆ ನಾನು ಏನಕ್ಕೆ ನಿಮಗೆ ತುಪ್ಪದ ಜೊತೆ ತಿನ್ನಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದು ಚಪಾತಿ ಹವೆಯಲ್ಲಿ ಬೇಯಿಸಿರೋದ್ರಿಂದ ಸ್ವಲ್ಪ ಹೊಟ್ಟೆ ಹಿಡ್ದಂಗೆ ಆಗುತ್ತೆ, ಇಲ್ಲ ಹೊಟ್ಟೆ ನೋವು ಬರುತ್ತೆ. ಅದಕ್ಕೆ ನೀವು ಆದಷ್ಟು ಅದಕ್ಕೆ ತುಪ್ಪ ಹಾಕೊಂಡು ತಿನ್ನಬೇಕು. ತುಪ್ಪ ತಿಂದರೆ ಒಳ್ಳೆಯದೇ. ಇನ್ಫ್ಯಾಕ್ಟ್ ಈ ಡಯಟ್ ಮಾಡೋರಿಗೆಲ್ಲನೂ ನ್ಯೂಟ್ರಿಷನಿಸ್ಟ್ ಎಲ್ಲ ಹೇಳೋದೇ ಅದು ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನಿ, ಅದರಲ್ಲಿ ವಿಟಮಿನ್ ಡಿ ಇರುತ್ತೆ. ಸೊ ಹಾಗಾಗಿ ಮೈಗೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಇದು ತುಪ್ಪ ಹಾಕೊಂಡು ನೀವು ತಿನ್ಬೋದು. ಬೇಕಾದರೆ ತುಪ್ಪದಲ್ಲೇ ಹುಚ್ಕೊಳ್ಳಬಹುದು. ನಾನಿಲ್ಲಿ ಎಣ್ಣೆ ಹುಚ್ಕೊಂಡಿದ್ದೀನಿ. ನಿಮಗೆ
ನಿಮಗೆ ಬೇಕು ಅಂತಂದರೆ ನೀವು ಅಕಸ್ಮಾತಾಗಿ ಆಲಿವ್ ಆಯಿಲೋ ಅಥವಾ ಸಾಸಿವೆ ಎಣ್ಣೆನೋ ಕೊಬ್ಬರಿ ಎಣ್ಣೆನೋ ಅಥವಾ ಸನ್ಫ್ಲವರ್ ಆಯಿಲ್ ಏನು ಯೂಸ್ ಮಾಡ್ತೀರೋ ಅದೇ ಎಣ್ಣೆಯಲ್ಲಿ ನೀವು ಲಟ್ಟಿಸ್ಕೊಂಡು ಅದನ್ನು ಈ ರೀತಿ ಬೇಯಿಸ್ಕೊಂಡ್ರೆ ಉಸಿರು ಬಾಯಿ ಕಡುಬು ರೆಡಿಯಾಗಿದೆ. ಇದರ ಹೆಸರು ಉಸಿರು ಬಾಯಿ ಕಡುಬು. ಉಸಿರು ಬಾಯಿ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಅದನ್ನು ಈ ಸ್ಟೀಮಲ್ಲಿ ಉಸಿರಲ್ಲಿ ಬೇಯಿಸೋದ್ರಿಂದ ಅದನ್ನು ಉಸಿರು ಬಾಯಿ ಕಡುಬು ಅಂತ ಹೇಳ್ತಾರೆ. ಇದು ನಮ್ಮ ಅಜ್ಜಿ ನಮಗೆ ಮಾಡಿಕೊಡ್ತಾ ಇದ್ದಂತಹ ತಿಂಡಿ. ಸೊ ಅದು ಅಮ್ಮ ಕಂಟಿನ್ಯೂ ಮಾಡಿದ್ರು, ಅದಾದ್ಮೇಲೆ ನಾನು ನನ್ನ ಮಕ್ಕಳು ಕಂಟಿನ್ಯೂ ಮಾಡಿದ್ದೀನಿ. ತಿಂಡಿ ಮಾಡಿದ್ದಾಯಿತು. ಯೂಶಲ್ ಆಗಿ ನಾನು ಪೂಜೆ ಮಾಡಿದ್ರೆ ತಿಂಡಿ ತಿಂತೀನಿ. ಸೊ ಇವಾಗ ಸ್ನಾನ ಮಾಡಿಕೊಂಡು ಮಕ್ಕಳಿಗೆ ತಿಂಡಿ ಕೊಟ್ಬಿಟ್ಟು ಸ್ನಾನ ಮಾಡಿಕೊಂಡು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿ ತಿಂಡಿ ತಿಂತೀನಿ. ಡಿಶ್ ವಾಷರಲ್ಲಿ ಹಾಕಿದ್ದಂತಹ ಸಾಮಾನು ರೆಡಿ ಆಗಿದೆ ನೋಡಿ. ನೀಟಾಗಿ ತೊಳೆದಿದೆ. ಇನ್ಫ್ಯಾಕ್ಟ್ ನಾನು ಈ ಬಾಟಲು ಕೂಡ ಇದರೊಳಗಡೆನೆ ಹಾಕಿದ್ದೀನಿ. ತೊಳೆದು ನೀಟಾಗಿ ಡ್ರೈ ಕೂಡ ಆಗಿದೆ. ಸೊ ಇದನ್ನು ಇವಾಗ ಜೋಡಿಸ್ಕೊಬೇಕು. ನೀವು ಬಟ್ಟೆ ತೆಗೆದ ಮೇಲೆ ಯಾವಾಗಲೂ ಈ ಥರ ಡೋರ್ ಸ್ವಲ್ಪ ಹೊತ್ತು ಓಪನ್ ಮಾಡಿ ಬಿಡೋದ್ರಿಂದ ಅದೇನೇ ಫಂಗಸ್ ಇದ್ರೂ ಅದರೊಳಗಡೆ ಇದಾಗಲ್ಲ. ಆಮೇಲೆ ಮೆಷಿನ್ ವಾಸನೆ ಬರಲ್ಲ. ಇವಾಗ ಬಟ್ಟೆ ಒಣಗಾಕಬೇಕು. ಸೊ ಹಿಂದ್ಗಡೆ ಜಾಗ ಇದೆ, ಹಿಂದ್ಗಡೆ ಹೋಗಿ ಬಟ್ಟೆ ಒಣಗಾಕೋಣ. ಖಂಡಿತವಾಗ್ಲೂ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮತ್ತೆ ನಿಮಗೆ ನಾಳೆ ಭೇಟಿ ಆಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಒಂದು ವೇಳೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದು ಅಬ್ಸಲ್ಯೂಟ್ಲಿ ಫ್ರೀ, ನೀವು ಯಾವುದೇ ರೀತಿ ದುಡ್ಡು ಕಟ್ಟೋದಿಲ್ಲ. ಹಾಗೂ ಅಲ್ಲಿರೋ ಒಂದು ಬೆಲ್ ಐಕಾನ್ನ ಒತ್ತಿ, ಅದರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನಿಮ್ಗೆ ಅದರ ನೋಟಿಫಿಕೇಶನ್ ಸಿಗುತ್ತೆ. ಮತ್ತೆ ಭೇಟಿಯಾಗೋಣ ನಾಳೆ. ಅಲ್ಲಿ ತನಕ ನಮಸ್ಕಾರ.